ಕಳೆದ 1 ಗಂಟೆಯಿಂದ ನಡೀತಾ ಇದೆ ಎಐಸಿಸಿ ಕಚೇರಿಯಲ್ಲಿ ಕರ್ನಾಟಕದ ಬಗೆಗಿನ ಸಭೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೂಡಿಸಿಕೊಂಡು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಆ ಸಭೆಗಿನ್ನೂ ಕರೆದಿಲ್ಲ. ಒಂದು ತಾಸಿನಿಂದ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ರನ್ನ ಇನ್ನೂ ಆ ಸಭೆಗೆ ಕರೆದಿಲ್ಲ ಅನ್ನುವ ಮಾಹಿತಿ ಇತ್ತು. ಪ್ರಶಾಂತ್ ನಾಥ್ ಹೇಳ್ತಾ ಇದ್ದಾರೆ, ಇಲ್ಲ ಇಬ್ಬರನ್ನೂ ಒಳಗಡೆ ಕರೆದಿದ್ದಾರೆ. ಇಬ್ಬರು ಒಳಗಿದ್ದಾರೆ. ಓಕೆ, ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಸಭೆಯ ಒಳಗಡೆ ಹೋಗಿದ್ದಾರೆ. ಓಕೆ, ಆ ಕಡೆ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವ್ರು 4 ಜನ ಇದ್ದಾರೆ. ಫಸ್ಟ್ ರೌಂಡ್ ಎಲ್ಲರೂ ಕೂಡಿ ಚರ್ಚೆ, ಅದಾದ ಮೇಲೆ 1-to-1. ಬಟ್ ನನಗನ್ಸುತ್ತೆ ಫಸ್ಟ್ 1-to-1 ಮಾಡಿ ಆಮೇಲೆ ಒಟ್ಟಾಗಿ ಸೇರೋದು ಇಟ್ ಮೇಕ್ಸ್ ಸೆನ್ಸ್. ಹೌದು ಹೌದು, ಪೊಲಿಟಿಕ್ಸ್ನಲ್ಲಿ ಒಟ್ಟಿಗೆ ಸೇರಿ ಆಮೇಲೆ ನೀವು ಬೇರೆ ಬೇರೆ ಕರೆಯುವ ಪ್ರಕ್ರಿಯೆಗಳು ಇರಲ್ಲ. 1-to-1 ಅದೇ ನನಗೆ ಅನ್ಸೋದು ಹೇಳ್ತೀನಿ. ಸೈಕಾಲಜಿಕಲಿ ನೀವು ಸ್ಟಡಿ ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಒಬ್ಬರನ್ನೇ ಒಳಗೆ ಕರೆದಿದ್ದಾರೆ ಅಂತಂದರೆ ಇಟ್ಸ್ ಬಿಟ್ ಟೆನ್ಷನ್ ಫಾರ್ ಸಿದ್ದರಾಮಯ್ಯ. ಎಸ್, ಇಬ್ಬರನ್ನೂ ಕೂಡಿ ಕರೆದಿದ್ರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ನಿರಾಳ ಇರುತ್ತೆ. ಯಾಕಂದ್ರೆ ಒಬ್ಬರನ್ನ ಕರೆದ್ರೆ ಏನು ಕನ್ವೆ ಮಾಡಕ್ಕೆ ಕರೆದಿದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕ ನಾನು ಇವತ್ತಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಜರ್ ಡಿಸಿಷನ್ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದೆಯಾ ಅಂತ ನೋಡಬೇಕು. 10 ದಿನದ ಹಿಂದೆ ನೀವು ಎಲ್ಲ ನಾಯಕತ್ವ ಬದಲಾವಣೆ ನಾವು ನೋಡ್ತಾ ಹೋಗೋಣ. 10 ದಿನದ ಹಿಂದೆ ವಿ ಡಿ ಸತೀಶನ್ರ ಆಯ್ಕೆ ಹೆಂಗೆ ನಡೀತು? ವೇಣುಗೋಪಾಲ್ರನ್ನ ಕಾಂಟ್ರರಿ ಟು ದ ಪಬ್ಲಿಕ್ ಪರ್ಸೆಪ್ಷನ್ ವೇಣುಗೋಪಾಲ್ ಮುಖ್ಯಮಂತ್ರಿಯಾಗಿ ಹೋಗಬೇಕು ಅನ್ನೋದು ಗಾಂಧಿ ಕುಟುಂಬದ ತಲೆಯಲ್ಲಿತ್ತು. ವೇಣುಗೋಪಾಲ್ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಯಾಕಂದರೆ ವಿ ಡಿ ಸತೀಶನ್ರ ಪರವಾಗಿ ಮುಸ್ಲಿಂ ಲೀಗ್, ವಿ ಡಿ ಸತೀಶನ್ರ ಪರವಾಗಿ ಕಾಂಗ್ರೆಸ್ನ ರ್ಯಾಂಕ್ ಆ್ಯಂಡ್ ಫೈಲ್, ವಿ ಡಿ ಸತೀಶನ್ರ ಪರವಾಗಿ ಮುಸ್ಲಿಂ ಕ್ರಿಶ್ಚಿಯನ್ ಎರಡೂ ಸಮುದಾಯಗಳು ಬಿಡಿ ಗಟ್ಟಿಯಾಗಿ ನಿಂತ್ಕೊಂಡಾಗ ಕಾಂಗ್ರೆಸ್ ಹೈಕಮಾಂಡ್ ಫೋರ್ಸ್ಡ್ ಟು ಮೇಕ್ ವಿ ಡಿ ಸತೀಶನ್ ಆಸ್ ಅ ಚೀಫ್ ಮಿನಿಸ್ಟರ್. ಆಯಿತಾ? ನೀವು ಸ್ವಲ್ಪ ಹಳೆಯ ನಾನು ನಿಜಲಿಂಗಪ್ಪನವರಿಂದ ಬರ್ತಾರೆ. ನಿಜಲಿಂಗಪ್ಪನವ್ರನ್ನ ತೆಗಿಲಿಲ್ಲ ಇಲ್ಲಿಂದ. ಅವರು 67ರಲ್ಲಿ ಪುನರಪಿ ಮುಖ್ಯಮಂತ್ರಿ ಆದಮೇಲೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಹೋದರು. ಎ ಐ ಸಿ ಸಿ ಅಧ್ಯಕ್ಷರಾಗಿ ಹೋದ್ಮೇಲೆ 69ರಲ್ಲಿ ಕಾಂಗ್ರೆಸ್ ಒಡೆದು ಹೋಗ್ಬಿಡ್ತು. ಹೌದು. ಇಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದರು. ಯಾರು? ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್ಸಿಂದ. ಇಲ್ಲ, ಅವರೇ ಕಂಟಿನ್ಯೂ ಆದರು. ವೀರೇಂದ್ರ ಪಾಟೀಲ್ರು ದೇವರಾಜ ಅರಸರಿಗೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು. ನಿಜಲಿಂಗಪ್ಪನವ್ರನ್ನ ಆಸ್ ಸಚ್ ತೆಗಿಲಿಲ್ಲ, ಪಾರ್ಟಿ ಹೊಡಿತು. 72ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದಮೇಲೆ ತುರ್ತು ಪರಿಸ್ಥಿತಿಯ ಚುನಾವಣೆಯನ್ನು ಗೆದ್ದರು. ಇಡೀ ದೇಶದಲ್ಲಿ ಸೋತಾಗ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿಯನ್ನು ಕರೆಸಿ ಚಿಕ್ಕಮಗಳೂರಿನಲ್ಲಿ ಗೆಲ್ಲಿಸಿದ್ರು. ಅದಾದ ಮೇಲೆ ಸಂಜಯ್ ಗಾಂಧಿಗೆ ಆತಂಕ ಶುರು ಆಯಿತು. ದೇವರಾಜ ಅರಸರು ತಮ್ಮ ಶೂಸ್ಗಿಂತ ಜಾಸ್ತಿ ಕಾಲು ಅವ್ರು ದೊಡ್ಡದಾಗ್ತಿದೆ ಅಂತ ಅವ್ರಿಗೆ ಹೆದರಿಕೆ ಆಯಿತು. ಹೀಗಾಗಿ ದೇವರಾಜ ಅರಸರ ವಿರುದ್ಧ ಒಂದು ಗುಂಪು ಎತ್ತಿ ಕಟ್ಟಲಾಯಿತು. ಗುಂಡೂರಾವ್ ಇದ್ದರು, FM ಖಾನ್ ಇದ್ದರು. ದೇವರಾಜ ಅರಸರು 80ರ ಚುನಾವಣೆಯಲ್ಲಿ ದೇವರಾಜ ಅರಸರು ಸೋತಾಗ ಇಡೀ ಕಾಂಗ್ರೆಸ್ ಪಕ್ಷ ಆ ಕಡೆಯಿಂದ ಈ ಕಡೆ ಬಂದ್ಬಿಡ್ತು. ದೇವರಾಜ ಅರಸರನ್ನು ತೆಗೆಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಜಗಳ ಆಗಿತ್ತು. ದೇವರಾಜ ಅರಸರು ಸೋತಾಗ ಲೋಕಸಭಾ ಚುನಾವಣೆಯಲ್ಲಿ ಆ ಕಡೆಯಿಂದ ಈ ಕಡೆ ಬಂದು ಗುಂಡೂರಾಯರು ಮುಖ್ಯಮಂತ್ರಿ ಆದರು. ಲೋಕಸಭಾ ಚುನಾವಣೆ ನಡೆದ ಮರುದಿನ ತೆಗೆದಿದ್ದು ಅನ್ನೋದು ಪಕ್ಕಾ ಕಾಂಗ್ರೆಸ್ ಹೈಕಮಾಂಡ್ ಶೈಲಿಯಲ್ಲಿ ತೆಗೆದಿದ್ದು ಅಂತ ತೆಗೆದುಕೊಂಡಾಗ ಇಬ್ಬರು ಮುಖ್ಯಮಂತ್ರಿಗಳು ಬರ್ತಾರೆ. ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು. ವೀರೇಂದ್ರ ಪಾಟೀಲ್ರನ್ನ ಹೆಂಗೆ ತೆಗೆದ್ರು ಅನ್ನೋದು ನಮ್ಗೆ ಗೊತ್ತಿದೆ. ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿ ಭೇಟಿ ಆಗ್ಲಿಕ್ಕೆ ಬಂದರು. ಅವರು ಅಳಿಯ ಇಲ್ಲ, ಹಿ ಈಸ್ ವೆರಿ ಸೀರಿಯಸ್ಲಿ ಇಲ್, ಹಾಗಾಗಿ ಅವ್ರನ್ನ ಭೇಟಿ ಆಗಬೇಡಿ ಅಂತ ಹೇಳಿದ್ರು. ಅವರು ಸಿಟ್ಟಾಗಿ
ಹೋದ್ರು ಎಚ್ ಎಲ್ ಏರ್ಪೋರ್ಟಿಗೆ ಹೋದರು ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಅವ್ರಿಗೆ ಭೇಟಿಗೆ ಅವಕಾಶ ಹೋದರು ಒಳಗಡೆ. ವೀರೇಂದ್ರ ಪಾಟೀಲ್ರು ತುಂಬ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಹೊರಗಡೆ ಬಂದರು. ರಾಜೀನಾಮೆ ಬಗ್ಗೆನೂ ಹೇಳಲಿಲ್ಲ. ಅವರು ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿದರು. ಬಟ್ ಅದರಲ್ಲಿ ಹಿಂದೆ 2 ಕಾರಣ. ಇನ್ನೂ ಒಂದು ತಮಿಳ್ನಾಡು ಎಲೆಕ್ಷನ್ಗೆ ಫಂಡ್ಸ್, ತಮಿಳ್ನಾಡು ಚುನಾವಣೆಗೆ ಫಂಡ್ ಕೇಳಿದರು. ಇವರು ಮತ್ತು ರಾಜಶೇಖರ್ ಮೂರ್ತಿ ಇಷ್ಟು ಟೈಟ್ ಮಾಡಿ ಹಾಕಿದ್ರು ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕ ಅನ್ಸ್ಕೊಂಡಿರ್ತಕ್ಕಂಥ ಇಬ್ಬರು ರಾಜಕಾರಣಿಗಳು ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ್ ಮೂರ್ತಿ. ಆ ಮಟ್ಟಕ್ಕೆ ಟೈಟ್ ಮಾಡಿ ಹಾಕಿದ್ರು ಅವರು. ಕಾಂಗ್ರೆಸ್ ಹೈಕಮಾಂಡ್ ದುಡ್ಡು ಬೇಕಿತ್ತು. ಯಾಕಂದ್ರೆ ಅಲ್ಲಿ 89ರಲ್ಲಿ ಅಧಿಕಾರ ಹೋಗ್ಬಿಟ್ಟಿತ್ತು. ಹೌದು, ದಿಲ್ಲಿಯಲ್ಲಿ ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು. ಸೊ ದುಡ್ಡಿರಲಿಲ್ಲ. ದುಡ್ಡು ಕೊಡಿ ಅಂತ ಕರ್ನಾಟಕದವ್ರನ್ನ ಕೇಳಿದರೆ ಇವರು ದುಡ್ಡು ಕೊಡಲಿಲ್ಲ. 2ನೇ ಕಾರಣ, ಹೊರಗಿನ ಕಾರಣವನ್ನು ಹೇಳಲಾಯಿತು. ರಾಮನಗರ ಈ ಕಡೆ ಎಲ್ಲ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದವು ಅಂತ ಹೇಳ್ತಾರೆ. ಆ ಕಾರಣದಿಂದ ಕೂಡ ಇವರನ್ನು ತೆಗೆಯುವ ನಿರ್ಣಯವನ್ನು ಕಾಂಗ್ರೆಸ್ ಹೈಕಮಾಂಡ್. ಬಟ್ ನನಗನ್ಸುತ್ತೆ ವೀರೇಂದ್ರ ಪಾಟೀಲ್ಗೂ ಮತ್ತು ರಾಜೀವ್ ಗಾಂಧಿಗೂ ಒಂದು ತಿಕ್ಕಾಟ ಒಳಗಿಂದ ನಡೀತಾ ಇತ್ತು. ನಂತರ ಬಂಗಾರಪ್ಪನವ್ರು ಬಂದರು. ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ ನಂತರ ಬಂಗಾರಪ್ಪನವರು ಈಸ್ ಅ ವೆರಿ ಚರಿಷ್ಮಾಟಿಕ್ ಪಾಲಿಟಿಷಿಯನ್. OBC ಸಮುದಾಯದಿಂದ ಬರ್ತಾ ಇರ್ತಕ್ಕಂಥ ದೇವರಾಜ ಅರಸರಂತೆ ಒಂದು ಚರಿಷ್ಮಾ ಇತ್ತು. ಹೋದಲ್ಲಿ ಬಂದಲ್ಲೆಲ್ಲ ಬಂಗಾರಪ್ಪನವರು ಬೆಸ್ಟ್ ಯೋಜನೆಗಳ್ರಿ. ಇವತ್ತಿಗೂ ನಾವು ಆಶ್ರಯ ಎಲ್ಲ ಕೇಳ್ತೀವಿ. ಆರಾಧನಾ ಯೋಜನೆ ಬಂಗಾರಪ್ಪನವ್ರು ಕೊಟ್ಟಿದ್ದು. ವೆರಿ ಪಾಪ್ಯುಲರ್ ಚೀಫ್ ಮಿನಿಸ್ಟರ್. ನರಸಿಂಹರಾಯರು, ಅಲ್ಲಿ ರಾಜೀವ್ ಗಾಂಧಿ ತೀರ್ಕೊಂಡು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ರು. ಅವ್ರಿಗಿದು ಪತ್ತೆ ಆಗಲಿಲ್ಲ. ಬಂಗಾರಪ್ಪನವರು ಜನಪ್ರಿಯತೆ ಪತ್ತೆ ಆಗಲಿಲ್ಲ. ಜನಾರ್ದನ್ ಪೂಜಾರಿಯೊಡನೆ ಅವ್ರು ಬಂಗಾರಪ್ಪನವ್ರನ್ನ ಕರೆಸಿದ್ರು ಕ್ಲಾಸಿಕ್ ಎಷ್ಟ್ರಿ ಅದು 5 ಕೋಟಿ. 5 ಕೋಟಿದು ಕಂಪ್ಯೂಟರ್ ಖರೀದಿ ನೇರವಾಗಿ ಮಾಡಿದ್ದಾರದು ಒಂದು ಹಗರಣ ಅಂತ ಹೇಳ್ತಾರೆ. ಬಂಗಾರಪ್ಪನವ್ರನ್ನ ದಿಲ್ಲಿಗೆ ಕರೆದು ಎಲ್ಲ ಮಾತಾಡಿದ್ರು ನರಸಿಂಹರಾಯರು, ಏನನ್ನೂ ಹೇಳಿದ್ದಾರೆ. ಇನ್ನೊಂದು ತುಂಬ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬಂಗಾರಪ್ಪನವ್ರು ತೆಗೆದಿದ್ರ ಬಗ್ಗೆ ಮಾತಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.